ಶೀಘ್ರವೇ ಏರಿಕೆಯಾಗುತ್ತಾ ನಮ್ಮ ಮೆಟ್ರೋ ದರ. ಬಿಎಂಟಿಸಿಯಲ್ಲಿ ಕಿರಿಕ್ಗಳ ಸರಮಾಲೆ. ಚುಚ್ಚಿ ಬಿಡ್ತೇನೆ ಅಂತ ಡ್ರೈವರ್ ಮತ್ತು ಕಂಡಕ್ಟರ್ಗೆ ಸ್ಕ್ರೂ ಡ್ರೈವರ್ ತೋರಿಸಿದ ಪ್ರಯಾಣಿಕ. ಸಿಕ್ಕವರ ಮೇಲೆ ಮಚ್ಚು ಲಾಂಗ್ನಿಂದ ದಾಳಿ. 3 ಬಂಧನ. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಸಂಕಷ್ಟದಲ್ಲಿ ಸಿಲುಕಿದ್ದ ಕನ್ನಡಿಗರನ್ನ ರಕ್ಷಣೆ ಮಾಡಲಾಗಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಸಂಕಷ್ಟದಲ್ಲಿ ಸಿಲುಕಿದ್ದ ಕನ್ನಡಿಗರು ಮಾತನಾಡಿದ್ದು ಪರಿಸ್ಥಿತಿ ಬಗ್ಗೆ ವಿವರಿಸಿದ್ದಾರೆ. ವಾರ್ ವೇಳೆ 12 ಗಂಟೆಗಳು ವಿಮಾನದಲ್ಲೇ ಸಿಲುಕಿದ್ವಿ. ಫ್ಲೈಟ್ ನ ಲೈಟ್ಸ್ ಅನ್ನ ಆಫ್ ಮಾಡಿದ್ರು. ಯಾವ ಕ್ಷಣದಲ್ಲಿ ಮಿಸೈಲ್ ಬೀಳುತ್ತೋ ಅನ್ನೋ ಆತಂಕದಲ್ಲಿದ್ವಿ. ದುಬೈಗೆ ಬರಬೇಕಿದ್ದ ಫ್ಲೈಟ್ ಇಸ್ತಾಂಬುಲ್ ಏರ್ಪೋರ್ಟ್ ನಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಲಾಯಿತು. ಅಲ್ಲಿನ ಅಥಾರಿಟಿ ಅನುಮತಿ ಸಿಗುವವರೆಗೂ ಆಕಾಶದಲ್ಲಿ ಫ್ಲೈಟ್ ಹಾರಾಡ್ತಾ ಇತ್ತು. 12 ಗಂಟೆ ಉಪವಾಸ ಇದ್ವಿ. ಫ್ಲೈಟ್ ನ ಟಿವಿಯಲ್ಲಿ ಮಿಸೈಲ್ ದಾಳಿಯನ್ನ ಲೈವ್ ಆಗಿ ನೋಡಿದ್ವಿ. ಮಿಸೈಲ್ ದಾಳಿ ಆಗ್ತಾ ಇದ್ದ ಪ್ರದೇಶ ನಾವಿದ್ದಲ್ಲಿಂದ ಹತ್ತಿರದಲ್ಲೇ ಇತ್ತು ಅಂತ ಅಂದಿನ ದಿನದ ಬಗ್ಗೆ ವಿವರಿಸಿದ್ದಾರೆ. ಇನ್ನು ಸಂಕಷ್ಟಕ್ಕೆ ಸಿಲುಕಿದ ವೇಳೆ ಧೈರ್ಯ ತುಂಬಿದ ಪಬ್ಲಿಕ್ ಟಿವಿಗೆ ಸಂಕಷ್ಟಕ್ಕೆ ಸಿಲುಕಿದ್ದ ಕನ್ನಡಿಗ ಗುರುಪ್ರಸಾದ್ ಧನ್ಯವಾದ ತಿಳಿಸಿದ್ದಾರೆ. 1 ಗಂಟೆ 1.5 ಗಂಟೆ ಅಲ್ಲೇ ಹಾರಾಟ ಮಾಡ್ತಾನೆ ಇದ್ರು. ನಮ್ಗೆ ಆತಂಕ ಬಹಳಷ್ಟು ಜಾಸ್ತಿನೇ ಆಗ್ತಾ ಇತ್ತು. ಎಲ್ಲಾ ಲೈಟ್ಗಳನ್ನ ಆಫ್ ಮಾಡಿದ್ರು. ತಕ್ಷಣ ನನಗೆ ಜ್ಞಾಪಕಕ್ಕೆ ಬಂದಿದ್ದು ನಮ್ಮೂರಿಂದು ಪಬ್ಲಿಕ್ ಟಿವಿ. ಸೊ ಆ ಸಮಯದಲ್ಲಿ ತಕ್ಷಣ ನಾನು ಚಾಟ್ ಮಾಡಿದೆ. ನಮ್ಗೆ ಇನ್ನೂ ಒಂದು 10ರಿಂದ 15-20% ಒಂದು ಸ್ವಲ್ಪ ಧೈರ್ಯ ಜಾಸ್ತಿ ಆಯಿತು. ನಮ್ಮೂರು ಮಾತಾಡಿದಾಗ ಅದಕ್ಕೆ ಬೆಲೆನೇ ಬೇರೆ ಇರುತ್ತೆ. ಅತಿ ಶೀಘ್ರದಲ್ಲಿ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆ ಶಾಕ್ ಆಗಿದೆ. ಈಗಾಗಲೇ ಹಲವು ಬಾರಿ ಬಿಎಂಆರ್ಸಿಎಲ್ ದರ ಏರಿಕೆ ಬಗ್ಗೆ ಪ್ರಸ್ತಾಪ ಮಾಡಿತ್ತು. ಸದ್ಯ 15ರಿಂದ 20% ಟಿಕೆಟ್ ದರ ಏರಿಕೆ ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಟಿಕೆಟ್ ದರ ಏರಿಕೆಗೆ ಬಿಎಂಆರ್ಸಿಎಲ್ ದ ಫೇರ್ ಫಿಕ್ಸೇಷನ್ ಕಮಿಟಿ ರಚನೆಯೂ ಮಾಡಿತ್ತು. ಇದೀಗ ಸಮಿತಿ ಪ್ರಯಾಣಿಕರ ಸಲಹೆ ಪಡೆದು ಟಿಕೆಟ್ ದರ ಏರಿಕೆಗೆ ಮುಂದಾಗಿದೆ. ಇದೊಂದು ಸ್ವತಂತ್ರ ಕಮಿಟಿಯಾಗಿದ್ದು ಅಕ್ಟೋಬರ್ 21ರ ಒಳಗೆ ಪ್ರಯಾಣಿಕರು ತಮ್ಮ ಅಭಿಪ್ರಾಯ ತಿಳಿಸಲು ಕಾಲಾವಕಾಶ ನೀಡಿದೆ. ಪ್ರಯಾಣಿಕರು ಸಲಹೆಯನ್ನ ಮೆಟ್ರೋ ವೆಬ್ಸೈಟ್ಗೆ ಕಳುಹಿಸುವಂತೆ ತಿಳಿಸಿದೆ. ಇನ್ನು ಈ ಕುರಿತು ಮಾತನಾಡಿದ ಬಿಎಂಆರ್ಸಿಎಲ್ ಮುಖ್ಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಯಶವಂತ ಚೌಹಾಣ್, ದರ ಏರಿಕೆ ಬಗ್ಗೆ ಕಮಿಟಿ ರಚಿಸಲಾಗಿತ್ತು. ರಾಜ್ಯ ಹಾಗೂ ಕೇಂದ್ರದ ಹಿರಿಯ ಅಧಿಕಾರಿಗಳು, ನಿವೃತ್ತ ನ್ಯಾಯಾಧೀಶರನ್ನು ಒಳಗೊಂಡ ಕಮಿಟಿ ಈಗಾಗಲೇ ಒಂದು ಸಭೆ ಕೂಡ ನಡೆಸಿದೆ. ಕಮಿಟಿ ಶೀಘ್ರದಲ್ಲೇ ವರದಿ ನೀಡಲಿದ್ದು ವರದಿ ಆಧಾರದ ಮೇಲೆ ದರ ಏರಿಕೆ ಆಗಲಿದೆ. ನಮ್ಮ ಖರ್ಚು ವೆಚ್ಚ ನೋಡಿಕೊಂಡು ದರ ಏರಿಕೆ ಮಾಡಲಿದ್ದೇವೆ. ಇನ್ನು 3 ತಿಂಗಳ ಒಳಗಾಗಿ ದರ ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಜನರನ್ನ ಅನಿಸಿಕೆಗಳು, ನಮ್ಮ ಬಿಎಂಆರ್ಸಿಎಲ್ ವತಿಯಿಂದ ನಮ್ಮಲ್ಲಿ ಆಗ್ತಿರುವಂತಹ ಖರ್ಚುಗಳು ಅದಕ್ಕೆ ಸರಿದೂಗಿಸ್ಬೇಕಲ್ಲ. ಸೊ ಹಾಗಾಗಿ ಫೇರ್ ಫಿಕ್ಸೇಷನ್ ಕಮಿಟಿಗಳು ಇವೆರಡನ್ನೂ ಕೂಡ ಅವರು ಮಂದಡ್ಡಿಟ್ಕೊಂಡು ಅವರು ಒಂದು ಫೇರ್ನ ಫಿಕ್ಸ್ ಮಾಡ್ತಾರೆ. ಬೆಂಗಳೂರಿನ ಹೊರವಲಯದಲ್ಲಿ ಪಾಕಿಸ್ತಾನ ಪ್ರಜೆಗಳು ಸಿಕ್ಕ ಪ್ರಕರಣದ ತನಿಖೆ ಮತ್ತಷ್ಟು ತೀವ್ರಗೊಂಡಿದೆ. ನಿನ್ನೆಯಷ್ಟೇ ಮತ್ತೆ 3 ಪಾಕಿಸ್ತಾನ ಪ್ರಜೆಗಳು ಬೆಂಗಳೂರಿನ ಪೀಣ್ಯ ಬಳಿ ಪತ್ತೆಯಾಗಿದ್ದು 3ರನ್ನೂ ಪೊಲೀಸರು ಬಂಧಿಸಿದ್ರು. ಬಂಧಿತರ ವಿಚಾರಣೆಯ ವೇಳೆ ಮತ್ತಷ್ಟು ರೋಚಕ ಮಾಹಿತಿ ಹೊರಬಿದ್ದಿದೆ. ಬಂಧಿತ ಕುಟುಂಬದ ಮೊದಲ ವ್ಯಕ್ತಿ ಶರ್ಮಾ ಅಂತ ಸರ್ನೇಮ್ ಇಟ್ಕೊಂಡಿದ್ರು. ಈ ಹೊಸ ಕುಟುಂಬ ಚೌಹಾನ್ ಅಂತ ತನ್ನ ಹೆಸರನ್ನ ಬದಲಾಯಿಸಿಕೊಂಡಿದ್ರು ಅನ್ನೋದು ಪತ್ತೆಯಾಗಿದೆ. ಲಾಹೋರ್ ಮೂಲದ ತಾರಿಕ್ ಸೈಯದ್ ಅಲಿಯಾಸ್ ಸನ್ನಿ ಚೌಹಾನ್, ಇವರ ಪತ್ನಿ ಕರಾಚಿ ಮೂಲದ ಅನಿಲಾ ಸೈಯದ್ ಅಲಿಯಾಸ್ ದೀಪಾ ಚೌಹಾನ್, ಮಗಳು ಇಶ್ರತ್ ಸೈಯದ್ ಇದೀಗ ಪೊಲೀಸರ ವಶದಲ್ಲಿದ್ದಾರೆ. ಪತಿ ಪತ್ನಿ ಇಬ್ರು ಕೂಡ ಯಾವುದೇ ಕೆಲಸ ಮಾಡ್ತಿರಲಿಲ್ಲ. ಆದರೆ ಮನೆಯಲ್ಲೇ ಇದ್ದು ಧರ್ಮಗುರುಗಳ ಧರ್ಮ ಪ್ರಚಾರ ಮಾಡ್ತಾ ಇದ್ರು. ಮೆಹದಿ ಫೌಂಡೇಶನ್ ಪ್ರಚಾರ ಮಾಡುವುದು ಇವರ ಕಾಯಕ. ಬಂಧಿತ ಆರೋಪಿಗಳನ್ನು ನಿನ್ನೆ ನ್ಯಾಯಾಧೀಶರ ಮುಂದೆ ಪೊಲೀಸರು ಹಾಜರುಪಡಿಸಿದ್ರು. 10 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶಿಸಿದ್ದಾರೆ. ಈ ಕುಟುಂಬ ಕೂಡ ರಶೀದ್ ಅಲಿ ಸಿದ್ದಿಕಿ ಜೊತೆ ದೆಹಲಿಗೆ ಬಂದು ಅಲ್ಲಿಯೇ ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡಿದ್ರು. ದೆಹಲಿಯಿಂದ ಕೇರಳಕ್ಕೆ ಬಂದು ಆನಂತರ ಬೆಂಗಳೂರಿಗೆ ಬಂದಿದ್ರು ಅನ್ನೋ ಮಾಹಿತಿ ಬಹಿರಂಗವಾಗಿದೆ. ಶ್ರೀರಂಗಪಟ್ಟಣ ದಸರಾ ಜಂಬೂ ಸವಾರಿಗೂ ಮುನ್ನ ಭಾರೀ ಅನಾಹುತವೊಂದು ತಪ್ಪಿದೆ. ಇಂದು ಬನ್ನಿಮಂಟಪಕ್ಕೆ ಬರುವಾಗ ಮಿನಿ ವಿಧಾನಸೌಧದ ಬಳಿ ಹಿರಣ್ಯ ಆನೆ ಬೆದರಿ ಅಡ್ಡಾದಿಡ್ಡಿ ಓಡಿದೆ. ಮಾವುತರು ಹಾಗೂ ಕಾವಾಡಿಗರ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿದೆ. ಆನೆ ಅಡ್ಡಾದಿಡ್ಡಿ ಓಡಿದ್ದನ್ನ ಕಂಡ ಜನರು ದಿಕ್ಕಾಪಾಲಾಗಿ ಓಡಿ ಹೋಗಿದ್ದಾರೆ. ಶ್ರೀರಂಗಪಟ್ಟಣ ದಸರಾ ಮಹೋತ್ಸವಕ್ಕೆ 3 ದಸರಾ ಆನೆಗಳು ಆಗಮಿಸಿವೆ. ಇನ್ನು ಆನೆಗಳಿಗೆ ಚಿತ್ರಾಲಂಕಾರ ಮಾಡಿದ ಬಳಿಕ ಏಕಾಏಕಿ ಬೆದರಿದ ಹಿರಣ್ಯ ಆನೆ ಅಡ್ಡಾದಿಡ್ಡಿ ಓಡಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ಅರಮನೆಯಲ್ಲಿ ಪೂಜಾ ಕೈಂಕರ್ಯಗಳು ನಡೆದಿದ್ದು ಪೂಜೆಯಲ್ಲಿ ಪಟ್ಟದ ಆನೆ ಕಂಜನ್, ಪಟ್ಟದ ಹಸು, ಪಟ್ಟದ ಕುದುರೆ ಭಾಗಿಯಾಗಿವೆ. ಇಂದು ಕೂಡ ಅರಮನೆಯಲ್ಲಿ ಮಹಾರಾಜ ಯದುವೀರ್ ಒಡೆಯರ್ ಖಾಸಗಿ ದರ್ಬಾರ್ ನಡೆಸಿದರು. ನವರಾತ್ರಿಯ 2ನೇ ದಿನವಾದ ಇಂದು ಕೂಡ 10 ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಮಹಿಳಾ ದಸರಾ ಉಪಸಮಿತಿ ವತಿಯಿಂದ ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡಲಾಗಿದ್ದು ಅರಮನೆ ಆವರಣದಲ್ಲಿ ರಂಗೋಲಿಗಳ ಚಿತ್ತಾರ ಮೂಡಿದೆ. 100 ಮಹಿಳೆಯರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸಿ ವಿವಿಧ ಬಣ್ಣಗಳನ್ನು ತುಂಬಿ ಸಂಭ್ರಮಿಸಿದರು. ರಾಮಮಂದಿರ, ದುರ್ಗಾದೇವಿ, ಗಣೇಶ, ಜಂಬೂ ಸವಾರಿ, ಅರ್ಜುನ, ಆನೆ ಹಾಗೂ ಮಹಿಷಾಸುರ ಚಿತ್ರಗಳು ರಂಗೋಲಿಯಲ್ಲಿ ಮೂಡಿಬಂದಿದ್ದು ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಮನೆಯಲ್ಲಿ ಯಾವಾಗಲೂ ಹಾಕ್ತಾ ಇರ್ತೀವಿ ರಂಗೋಲಿ. ಈಗ ಅರಮನೆ ಮುಂದೆ ನಮಗೆ ಹಾಕೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬೋದು. ಸರ್, ಹುಡುಗಿ ರಂಗೋಲಿ ಬಿಡಿಸ್ತಾ ಇರ್ತೀರಿ, ಬರಿತಾ ಇದ್ದೀನಿ ಸರ್. ನಾರ್ಮಲ್ ಆಗಿ ಮನೆಯಲ್ಲೆಲ್ಲ ಎಳೆ ರಂಗೋಲಿ, ಚುಕ್ಕಿ ರಂಗೋಲಿ ಬಿಡಿಸ್ತೀವಿ. ಸೊ ಇದಾದರೆ ಡಿಫ್ರೆಂಟ್ ಆಗಿರುತ್ತೆ ಅಂತ ಬಿಡಿಸ್ತಾ ಇದ್ವಿ ಸರ್.
ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಮಹೋತ್ಸವ ಸಂಭ್ರಮ ಮನೆ ಮಾಡಿದೆ. ದಸರಾ ಮಹೋತ್ಸವದಲ್ಲಿ ಪಾರಂಪರಿಕ ಜಾವಾ ಮೋಟಾರ್ ಬೈಕ್ ಸವಾರಿಗೆ ಪ್ರಾದೇಶಿಕ ಆಯುಕ್ತ ರಮೇಶ್ ಬೈಕ್ ರೈಡ್ಗೆ ಚಾಲನೆ ನೀಡಿದರು. ಜನಸಾಮಾನ್ಯರಿಗೆ ಹಾಗೂ ಪ್ರವಾಸಿಗರಿಗೆ ನಗರದ ಪಾರಂಪರಿಕ ಕಟ್ಟಡಗಳ ಪರಿಚಯ ಮಾಡಿಕೊಡೋದಕ್ಕೆ ಮೋಟಾರ್ ಬೈಕ್ಗೆ ಚಾಲನೆ ನೀಡಿದ್ದಾರೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾವಾ ಬೈಕ್ನಲ್ಲಿ ಸವಾರಿ ಮಾಡಬಹುದಾಗಿದೆ. ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯಿಂದ ಆಯೋಜನೆ ಮಾಡಿದ್ದಾರೆ. ಮೈಸೂರಿನ ಟೌನ್ ಹಾಲ್ ವೃತ್ತದಿಂದ ಪಾರಂಪರಿಕ ಕಟ್ಟಡಗಳ ಕಡೆಗೆ ಬೈಕ್ ಸವಾರಿ ಮಾಡಲಾಯಿತು. ಸವಾರಿಯಲ್ಲಿ ಸುಮಾರು 80ಕ್ಕೂ ಹೆಚ್ಚು ಜಾವಾ ಬೈಕ್ಗಳು ಪಾಲ್ಗೊಂಡಿದ್ವು.